ಅದು ಆ ಥರ ಇಲ್ಲ ಸರ್. ಅದು ಆ ರಾಶಿ ಕುಂಡ್ಲಿನಲ್ಲಿ 12 ಮನೆ ಇದೆ, 9 ಗ್ರಹಗಳಿದೆ. ಅದು ಒಂದೊಂದು ಗ್ರಹಕ್ಕೂ ಒಂದು 1000-1200 ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬರುತ್ತೆ. ತುಂಬ ಇದೆ. ಅದು ಅಷ್ಟು ಬೇಗ ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಅಥವಾ ಬರೀ ಒಂದು 8-10 ಮನೆಗಳಲ್ಲಿ ಅಥವಾ ಒಂದು 25-30 ಮನೆ ಆ ಥರ ಇಲ್ಲ. ಉಚ್ಚ ಸ್ಥಾನ ಅಂತಿರುತ್ತೆ, ನೀಚ ಸ್ಥಾನ ಅಂತಿರುತ್ತೆ, ಉಪಚಯ ಸ್ಥಾನಗಳು ಅಂತಿರುತ್ತೆ, ಅಪೋಕ್ಲಿಮ ಸ್ಥಾನಗಳು ಅಂತಿರುತ್ತೆ. ಈ ಥರದ್ದೆಲ್ಲ ತುಂಬ ಕಾಂಬಿನೇಷನ್ಸ್ ತುಂಬ ಇದೆ. ಅದು ಜನರಲ್ಲು ಮೇಷರಾಶಿ ಇದು ಕ್ವಾಲಿಟೀಸ್ ಈ ಥರ. ಆಮೇಲೆ ಯಾವುದು ವೃಷಭ ರಾಶಿ, ಅದು ಎಷ್ಟು 12 ರಾಶಿಗಳಿದೆಯಲ್ಲ ಅದೆಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಲ್ಲವೂ ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಯಾಕಂದರೆ ಲಗ್ನಾಧಿಪತಿ, ಲಗ್ನ ಅಂತ ಮೊದಲನೇ ಮನೆ ಇರುತ್ತಲ್ಲ, ಲಗ್ನ ಅಂತ ಯಾವುದೋ 12 ಮನೆಗಳಲ್ಲಿ ಒಂದು ಮನೆ ಬರೆದಿರುತ್ತೆ. ಆ ಲಗ್ನದ ಆಧಾರದ ಮೇಲೆ ಆ ಲಗ್ನಾಧಿಪತಿ ಎಲ್ಲಿ ಯಾವ ಮನೆಯಲ್ಲಿದ್ದಾನೆ ಅಂತಕ್ಕಂಥ ಆಧಾರದ ಮೇಲೆ ಅವರ ಗುಣಗಳನ್ನು, ಕ್ವಾಲಿಟೀಸನ್ನು ನಾವು ಹೇಳ್ತೀವಿ. ಯಾವ ರಾಶಿ ಸೂರ್ಯನನ್ನು ಆ ಮಗು ಹುಟ್ಟಿದಾಗ ಫೇಸ್ ಮಾಡ್ತಾ ಇರುತ್ತೋ ಅದನ್ನು ಲಗ್ನ ರಾಶಿ ಅಂತ ಹೇಳ್ತಾರೆ. ಆ ಲಗ್ನದಲ್ಲಿ ಒಳ್ಳೆಯದು ಕೆಟ್ಟದು ಅಂತಿಲ್ಲ. ಪ್ರತಿಯೊಂದು ಲಗ್ನಕ್ಕೂ ಕೆಲವು ಗ್ರಹಗಳು ಒಳ್ಳೆಯದಿರುತ್ತೆ, ಕೆಲವು ಗ್ರಹಗಳು ಕೆಟ್ಟದಿರುತ್ತೆ. ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ, ಅದೇ ಮದುವೆಗಳಿಗೆಲ್ಲ ಹೇಳ್ತಾರಲ್ಲ, ಒಳ್ಳೆಯ ಮುಹೂರ್ತದಲ್ಲಿ ನಾವು ವಿವಾಹವನ್ನು ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ. ಸೈಕಲಾಜಿಕಲ್ ಆಗಿ ಒಂದು ರೀತಿಯ ಇದನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಇದು ಕೆಟ್ಟದ್ದು, ಇದು ಮಾಡಬಾರ್ದು, ಇದು ಒಳ್ಳೆಯದು, ಇದು ಮಾಡಬೇಕು, ಆ ಥರ ಏನೋ ಒಂದು ಫೀಲಿಂಗನ್ನು ಡೆವಲಪ್ ಮಾಡಿಬಿಟ್ಟು ಈಗ ಎಷ್ಟೋ ಜನ ಈ ಪುರೋಹಿತ ಶಾಹಿ ವರ್ಗ ಏನಿದೆ ಅವರು ಜನಗಳನ್ನ ಒಂದು ರೀತಿ ಶೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಮೆರಿಕಾದವರಲ್ಲೂ ಕೂಡ ಇದೆ. ಅಲ್ಲಿ ಬೇರೆ ಬೇರೆ ರೀತಿಯ ಇದು ಇರ್ಬೋದು. ಈಗ ಉದಾಹರಣೆ ಟ್ರಂಪು, ಈಗ ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಈಗ ಕೆಲವು ದಿನಗಳ ಹಿಂದೆ ಭಾರತೀಯ 7 ಜನ ಪುರೋಹಿತರುಗಳನ್ನ ಕರ್ಕೊಂಬಂದು ಅಲ್ಲಿನ ಪೂಜೆ ಗೀಜೆ ಏನೇನೋ ಹೋಮ ಎಲ್ಲ ವೈಟ್ ಹೌಸ್ನಲ್ಲೆಲ್ಲ ಮಾಡಿಸಿದ್ರು. ಅವ್ರಿಗೂ ಕೂಡ ಇಂಥದ್ರಲ್ಲೆಲ್ಲ ನಂಬಿಕೆ ಇದೆ. ಆಮೇಲೆ ಇವ್ರಿಗೆ ನಾಸ್ಟ್ರಾಡಮಸ್ ಮತ್ತು ಬಾಬಾ ವಂಗ ಅಂತೆಲ್ಲ ಕೇಳಿದಿರಲ್ಲ, ಅವರೆಲ್ಲ ಹಿಂದೆ ಏನೇನೋ ಬಾಬಾ ವಂಗ ಅನ್ನೋ ಬ್ಲೈಂಡ್ ಲೇಡಿ, ಆಕೆ ಏನೇನೋ ಪ್ರೆಡಿಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಟ್ರಂಪ್ ವಿಲ್ ಬಿ ಅಸಾಸಿನೇಟೆಡ್ ಅಂತ ಇದು ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಟ್ರಂಪ್ ಬೇರೆಯವ್ರನ್ನೆಲ್ಲ ಯಾರ್ಯಾರನ್ನೋ ಕರ್ಸ್ಕೊಂಡು ಬಂದು ಅವ್ರನ್ನ ಕೇಳಿ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಆ ದೇಶಗಳಲ್ಲೂ ಇದೆ. ಅದು ಕಷ್ಟ ಸರ್. ನನಗೇನೋ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾವ ಥರ ಹೇಳ್ತಾರೆ, ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹೇಳ್ತಾ ಇದ್ದಾರೆ, ಬಟ್ ಐ ಡು ನಾಟ್ ಹ್ಯಾವ್ ಕರೆಕ್ಟ್ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಕಾಡುತ್ತೆ, ಎಲ್ಲರಿಗೂ ಕಾಡುತ್ತೆ. ಈಗ ನಾನು ಜ್ಯೋತಿಷಿ, ನನಗೂ ಕಾಡುತ್ತೆ. ಈಗ ಡಾಕ್ಟರ್ ಆಗಿರ್ತಾರೆ, ಅವ್ರಿಗೆ ಕಾಯಿಲೆ ಬರಲ್ಲ ಅಂದರೆ ಅವ್ರಿಗೂ ಖಂಡಿತ ಬಂದೇ ಬರುತ್ತೆ. ಎಲ್ಲರಿಗೂ ಕಾಡುತ್ತೆ. ಈಗ ನನಗೆ ನನ್ನ ವೈಯಕ್ತಿಕವಾಗಿ ನನ್ನ ವಿಚಾರ ಹೇಳಬೇಕು ಅಂತಂದರೆ, ನಾನು ಜ್ಯೋತಿಷ್ಯ ಕಲಿತ ಮೇಲೆ ನನ್ನ ಜೀವನದಲ್ಲಿ ಏನೇನು ಘಟನೆಗಳಾಗಿದೆ, ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ನಾನು ಅಷ್ಟೇ ಮುಂದೆ ಹೆಚ್ಚು ಕಮ್ಮಿ ಒಂದು 7-8 ಕಡೆ ನನ್ನ ಜಾಬ್ನಲ್ಲಿ ಕೂಡ ತುಂಬ ತೊಂದರೆ ಆಯಿತು. ಆ ಜಾಬ್ನಲ್ಲಿ ತೊಂದರೆ ಆದಾಗ ನನಗೂ ಅಷ್ಟೇ ಅಸ್ಟ್ರಾಲಜಿ ಬಗ್ಗೆ ಜ್ಞಾನ ಇರಲಿಲ್ಲ, ಸ್ವಲ್ಪನೂ ಗೊತ್ತಿರಲಿಲ್ಲ. ನಾನು ಅವಾಗ ಒಂದು ಕಾಲೇಜ್ನಲ್ಲಿ ನಾನು ಪ್ರೊಫೆಸರ್ ಆಗಿದ್ದೆ, ಲೆಕ್ಚರರ್ ಆಗಿದ್ದೆ. ಎಲ್ಲೆಲ್ಲೋ ಕೆಲಸದಿಂದ ತೆಗೆದಾಕಿದಾಗ ಯಾರು ಅಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡ್ತಾ ಇದ್ದೆ. ಸರ್ ಯಾಕೆ ಸರ್ ಈಗ ಎಲ್ಲ ನಾವು ಸಿನ್ಸಿಯರಾಗಿ ಕೆಲಸ ಮಾಡಿದ್ರು ಈ ಥರ ತೊಂದರೆ ಆಗ್ತಾ ಇದೆ, ಏನು ಕಾರಣ ಅಂತ ನಾವು ಅವ್ರು ಹೇಳ್ದಂಗೆ ಮಾಡ್ತಾ ಇದ್ವಿ. ಆದರೆ ಈ ಥರ ಪ್ರತಿ ಸಾರಿ ರಿಪೀಟ್ ಆಗೋದು. ಒಂದು 6-7 ಕಡೆ ನನಗೆ ಈ ಥರ ಜಾಬ್ನಲ್ಲಿ ತೊಂದರೆ ಆಯಿತು. ಆಮೇಲೆ ನನಗೆ ಒಂದು ಐಡಿಯಾ ಬಂತು. ನಾನು ತುಂಬ ಓದಿರ್ತಕ್ಕಂಥ ವ್ಯಕ್ತಿ, ನಮ್ಮ ಸೋಷಿಯಾಲಜಿ ಮತ್ತು ಎಜುಕೇಷನ್ ಫೀಲ್ಡಲ್ಲಿ. ಹಾಗಾಗಿ ನನಗನ್ನಿಸ್ತು, ಇಷ್ಟೊಂದು ಈ ಫೀಲ್ಡಲ್ಲಿ ಓದಿದ್ವಿ, ಅಸ್ಟ್ರಾಲಜಿನ ನಾನೇ ಸ್ಟಡಿ ಮಾಡೋಣ ಅಂತ ಸ್ಟಡಿ ಮಾಡಿದಾಗ ಆ ಗ್ರಹಗತಿಗಳು ಯಾವ ರೀತಿ ನಮ್ಮ ವೃತ್ತಿ ಜೀವನವನ್ನು ಕಂಟ್ರೋಲ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಸ್ವಲ್ಪ ಹೆಚ್ಚಿನ ಜ್ಞಾನ ಬಂತು. ಹಾಗಾಗಿ ಅನ್ನಿಸ್ತು, ಓಹೋ, ಇದು ಗ್ರಹಗತಿಗಳೇ ಚೆನ್ನಾಗಿಲ್ದರೆ ಇರೋದ್ರಿಂದ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೆರ್ ಆರ್ ಸರ್ಟನ್ ಲಿಮಿಟೇಷನ್ಸ್ ಈವನ್ ಫಾರ್ ಅವರ್ ಎಫರ್ಟ್ಸ್ ಅಂತಕ್ಕಂಥದ್ದು ಗೊತ್ತಾಯಿತು. ಭಗವದ್ಗೀತೆಯಲ್ಲೂ ದೇವರು ಶ್ರೀಕೃಷ್ಣ ಹೇಳಿರ್ತಕ್ಕಂಥದ್ದು ಅದೇ, ಪ್ರಯತ್ನವನ್ನು ನೀವು ಮಾಡಿ ಮತ್ತು ರಿಸಲ್ಟ್ಸನ್ನು ದೇವ್ರಿಗೆ ಬಿಟ್ಬಿಡಿ. ಎಫರ್ಟ್ಸ್ ಆರ್ ಯುವರ್ಸ್ ಆ್ಯಂಡ್ ರಿಸಲ್ಟ್ಸ್ ಆರ್ ನಾಟ್ ಯುವರ್ಸ್ ಅಂತಕ್ಕಂಥದ್ದು. ಅದರಿಂದ ಎಲ್ಲ ಕಡೆ ನಾವು ಸಿನ್ಸಿಯರಾಗಿ ಕೆಲಸ ಮಾಡಬೇಕು. ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತಿಲ್ಲ. ಯಾವುದೋ ಕೆಟ್ಟ ರೀತಿಯಲ್ಲಿ ನಾವು ರಿಸಲ್ಟ್ಸ್ ತೊಗೊಂಡ್ರೆ ಅದರಿಂದ ಮತ್ತೆ ಇನ್ನೇನೋ ಪ್ರಾಬ್ಲಮ್ಗಳಾಗತ್ತೆ. ಬೆಳಕನ್ನು ತೋರಿಸ್ತಕ್ಕಂಥದ್ದು ನಿಮ್ಮ ಜ್ಯೋತಿಷ್ಯ ಬೆಳಕು ಅಂತ. ಜ್ಯೋತಿ ಅಂದರೆ ನಿಮ್ಮ ಜೀವನದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅಷ್ಟೇ, ಫ್ಯೂಚರ್ ಲೈಫ್ ಬಗ್ಗೆ. ಹೌದು, ಇಟ್ ಇಸ್ ಎ ಸೈನ್ಸ್. ನಮ್ಮ ಅದೇ ಏನ್ಷಿಯಂಟ್ ಹಿಂದೂ ಫಿಲಾಸಫಿ ಅದು ಇದು ಎಲ್ಲ ಸ್ಕ್ರಿಪ್ಚರ್ಸ್ ಎಲ್ಲ ನೋಡಿದ್ದೆ. ಆದರೆ ನಮ್ಮ ಹಿಂದೂ ಇದು ಕಲ್ಚರ್ನಲ್ಲಿ ವಿಪರೀತನೇ ಡೆವಲಪ್ಮೆಂಟ್ ಆಗಿದೆ.
ವಿಪರೀತ ಪ್ರೋಗ್ರೆಸ್ ಆಗಿದೆ. ಅದನ್ನ ನಾವು ಭಾಳಷ್ಟು ಮರ್ತ್ಬಿಟ್ಟಿದ್ದೀವಿ, ಕೆಲವನ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ, ಕೆಲವೆಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ಹೊರಗಿನವ್ರು ಅದ್ರ ಬಗ್ಗೆ ಏನಾದ್ರು ಹೇಳಿದ್ದೆ ಆದರೆ ನಾವು ಇದೆಲ್ಲ ಕರೆಕ್ಟ್ ಇದೆ, ಹೌದು ನಮ್ಮಲ್ಲೇ ಇತ್ತು ಇದೆಲ್ಲ ಅಂತ ನಾವು ಹೇಳ್ತೀವಿ. ಆ ಥರ ಈ ಗ್ರಹಗತಿಗಳ ಕೆಟ್ಟ ಕಾಲದಿಂದಲೇ ಅದೆಲ್ಲ ಆಗ್ತಕ್ಕಂಥದ್ದು. ಅದು ಆ ರೀತಿಯ ವಾತಾವರಣಗಳನ್ನ, ಸನ್ನಿವೇಶಗಳನ್ನ ಅವು ಉತ್ಪತ್ತಿ ಮಾಡುತ್ತೆ. ಆದ್ರಿಂದ ನಾವು ಅಷ್ಟೇ ಇದರಲ್ಲಿ ಅಸ್ಟ್ರಾಲಾಜಿಕಲ್ ಪ್ರೆಡಿಕ್ಷನ್ಸ್ಗೆಲ್ಲ ಬಂದಾಗ ಯಾವ್ದ್ಯಾವ್ದು ಕಂಟಕದ ಕಾಲಗಳು ಅಥವಾ ಕೆಟ್ಟ ಕಾಲಗಳು ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಅದು 2-3 ಭಾಳ ಕೆಟ್ಟ ಗ್ರಹಗಳ ಅಲೈನ್ಮೆಂಟು ಅಥವಾ ಪ್ಲಾನೆಟರಿ ಕಾಂಬಿನೇಷನ್ಸ್ ಯಾವಾಗ ಬರುತ್ತೆ ಅಲ್ಲಿ ನಿಮಗೆ ಏನು ಬೇಕಾದ್ರೂ ಆಗ್ಬೋದು. ಸ್ವಲ್ಪ ನೀವು ಜಾಗೃತರಾಗಿರಬೇಕು, ಅಥವಾ ಮಾನಸಿಕವಾಗಿ ಸ್ಥಿಮಿತವನ್ನು ನೀವು ಕಳ್ಕೊಳ್ಬಾರ್ದು, ಧೈರ್ಯದಿಂದ ಇರಬೇಕು. ದುಡ್ಡು ಲಾಸ್ ಆಗ್ಬೋದು, ಹೆಂಡತಿ ಸತ್ತೋಗ್ಬೋದು, ಅಥವಾ ಮಕ್ಕಳು ಸತ್ತೋಗ್ಬೋದು. ಕಾಂಬಿನೇಷನ್ ಆಫ್ ಪ್ಲಾನೆಟ್ಸ್ ಎಲ್ಲ ಗೊತ್ತಾಗುತ್ತೆ. ಅಂದರೆ ಇನ್ನೂ ಒಂದು, ಮನುಷ್ಯನ ಜೀವನದಲ್ಲಿ ಈಗ ಡೆತ್ ಅಂತಕ್ಕಂಥದ್ದು ಕೊಡ್ತೀವಲ್ಲ, ನೀವು ನಿಮಗೆ 70 ವರ್ಷ ಆಯುಸಿದೆ, 80 ವರ್ಷ ಆಯುಸಿದೆ ಅಂತಕ್ಕಂಥದ್ದೆಲ್ಲ ಹೇಳ್ತೀವಲ್ಲ. ಈಗ ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಯಾವತ್ತೋ ಒಂದಿನ ಸಾಧಾರಣ ಹಿಂದೂಗಳ ಸಮಾಜದಲ್ಲಿ ಏನು ಒಂದು ಸರಿ ಮದುವೆ ಆಗ್ತಾರೆ. ಕೆಲವರಿಗೆ ಡೈವರ್ಸ್ ಆಗುತ್ತೆ, 2-3 ಸರಿ ಆಗುತ್ತೆ, ಅದು ಬೇರೆ. ಸಾಧಾರಣ ಒಂದು ಸರಿ ಮದುವೆ ಆಗುತ್ತೆ, ಯಾವುದೋ ಒಂದು ಡೇಟು ಒಂದು ಮುಹೂರ್ತದಲ್ಲಿ ಆಗುತ್ತೆ. ಆದರೆ ಯಾವ ಜ್ಯೋತಿಷಿಗೂ ಕೂಡ ಇಂಥದೇ ದಿನ ನೀನು ಮದುವೆ ಆಗ್ತೀಯಾ, ಇದೇ ಮುಹೂರ್ತದಲ್ಲಿ ಆಗ್ತೀಯಾ, ಇವತ್ತೇ ಆಗ್ತೀಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ನಾವೇನು ಇಂಡಿಕೇಟ್ ಮಾಡ್ತೀವಿ, ನೋಡಿ ಈ ಪೀರಿಯಡ್ ಇದು ಮ್ಯಾರೇಜ್ಗೆ ಚೆನ್ನಾಗಿದೆ, ಈ ಪೀರಿಯಡಲ್ಲಿ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸು ಮದುವೆ ಆಗಲಿಕ್ಕೆ ಕಾಂಬಿನೇಷನ್ ಆಫ್ ಪ್ಲಾನೆಟ್ಸು ಚೆನ್ನಾಗಿದೆ ಅಂತ ಬೇಕಾದಷ್ಟು ಟೈಮನ್ನು ಒಂದು ಇಂಡಿಕೇಟ್ ಮಾಡ್ತೀವಿ. ಅಲ್ಲಿ ಯಾವಾಗಲೂ ಒಂದು ಟೈಮಲ್ಲಿ ಅವ್ರಿಗಾಗುತ್ತೆ ಅಥವಾ ಒಬ್ಬ ವ್ಯಕ್ತಿಗೆ ಆಗುತ್ತೆ ಅಷ್ಟೇ ಹೊರತು ಎಲ್ಲ ಟೈಮ್ನಲ್ಲೂ ಆಗೋದಿಲ್ಲ. ಅದೇ ರೀತಿ ಸಾವೂ ಅಷ್ಟೇ. ಈಗ ಅಕಸ್ಮಾತ್ ಈಗ 300 ವರ್ಷ ಆಚೆ ವರ್ಷ ಇನ್ನು 2-3 ವರ್ಷದಲ್ಲಿ ನಿಮಗೆ ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಡೇಟ್ಸ್ ಎಲ್ಲ ಗುರ್ತು ಹಾಕ್ಕೊಟ್ಟಿರ್ತೀವಿ. ಯಾವಾಗಲೂ ಒಂದು ಟೈಮ್ ಆಗುತ್ತೆ. ಅದೇ ರೀತಿ ಸಾವಿನ ವಿಚಾರದಲ್ಲೂ ಅಷ್ಟೇ. ಮನುಷ್ಯ ಸಾಯೋದು ಒಂದೇ ಸಾರಿ ಆದರೂ ಕೂಡ ಆ ಸಾವು ಅಂತಕ್ಕಂಥದ್ದು ಮನುಷ್ಯನ ಹತ್ರ ಬೇಕಾದ್ರೆ ಸರಿ ಹತ್ತತ್ರ ಬಂದೋಗಿರುತ್ತೆ. ಇನ್ನೇನು ಮುಗ್ದೇ ಹೋಯ್ತು ಆಸ್ಪತ್ರೆಗೆ ಸೇರಿದ್ರೆ ಲಾಸ್ಟ್ ಡೇಸ್ ಅಂತಾರೆ, ಮತ್ತೆ ರಿಕವರ್ ಆಗ್ಬಿಡ್ತಾರೆ, ಬದುಕ್ಬಿಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ, ನೋಡಿ ಇದು ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸ್ ಭಾಳ ಕೆಟ್ಟದಿದೆ, ಇಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಆಗಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಿ, ತಿರಸ್ಕಾರ ಮಾಡಿದ್ರಿ ಅಂತಂದರೆ ನೀವು ಅಲ್ಲೇ ಹೋಗ್ಬೋದು. ಯಾಕೆಂದರೆ ನಾನು ಹೇಳಿದ್ನಲ್ಲ, ಗುರು, ಚಂದ್ರ, ಶುಕ್ರ, ಬುಧ ಇವರು ಕೆಲವರಿಗೆ ಕೆಟ್ಟ ಗ್ರಹಗಳು, ಇನ್ನು ಕೆಲವರಿಗೆ ತುಂಬ ಒಳ್ಳೆಯ ಗ್ರಹಗಳು. ಯಾರಿಗೆ ಕೆಟ್ಟ ಗ್ರಹಗಳಿರುತ್ತೆ, ಈ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸ್ ಏನಾದ್ರು ಬಂದಿದೆ ಆಗುತ್ತೆ. ಅದೇ ರೀತಿ ರಾಹು, ಕೇತು, ಶನಿ, ಕುಜ ಇವೆಲ್ಲ ಇದೆಯಲ್ಲ, ಕೆಲವರಿಗೆ ತುಂಬ ಒಳ್ಳೆಯ ಗ್ರಹಗಳು. ಯಾರಿಗೆ ಇವು ಕೆಟ್ಟ ಗ್ರಹಗಳಾಗಿರುತ್ತೆ, ಅವುಗಳ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸು ಮತ್ತು ಅವು ಜಾತಕದಲ್ಲಿ ಯಾವ್ಯಾವ ತುಂಬ ಕೆಟ್ಟ ಮನೆಗಳಲ್ಲಿದೆ ಅವು ಬಂದಾಗ ನಾವು ಇಂಡಿಕೇಟ್ ಮಾಡ್ತೀವಿ. ಎಷ್ಟೋ ಜನ ಹೇಳ್ತಾರೆ, ನನಗೆ ಇದುವರೆಗೆ ಏನೂ ಆಗಿಲ್ಲ ರೀ. ಕರೋನಾ ಟೈಮ್, ಉದಾಹರಣೆಗೆ ನನಗೆ ನಮ್ಮ ಮಿಸಸ್ಗೆ ಕರೋನಾ ಟೈಮ್ನಲ್ಲಿ 2019ನಲ್ಲಿ ನಾವು 2-3 ವರ್ಷ ನಾವೇನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರಲಿಲ್ಲ, ಏನೂ ಆಗಿಲ್ಲ, ನಮ್ಗೆ ಒಂಚೂರು ಜ್ವರನೂ ಬರಲಿಲ್ಲ, ಏನೂ ಬರಲಿಲ್ಲ. ಅದೇ ಕೆಲವ್ರಿಗೆ ತುಂಬ ಇದಾಗಿದ್ದವರು, ಏನು ಕೇರ್ಫುಲ್ ಆಗಿದ್ದವರು, ವಾರ 15 ದಿನದಲ್ಲೇ ಬಂದು ಸತ್ತೋಗ್ಬಿಟ್ರು. ಅದು ಯಾಕೆಂದರೆ ಅಲೈನ್ಮೆಂಟ್ ಆಫ್ ಪ್ಲಾನೆಟ್ಸ್ ಆ ಥರ ತುಂಬ ಇರುತ್ತೆ. ನಾವು ಅವ್ರಿಗೆ ಇಂಡಿಕೇಟ್ ಮಾಡಿರ್ತೀವಿ, ಇಲ್ಲಿ ತುಂಬ ಎಚ್ಚರವಾಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ಅವ್ರೇನು ಅಂದ್ಕೋತಾರೆ, ಅಯ್ಯೋ ನನಗೆ ಇಷ್ಟು ವರ್ಷ ಜ್ವರನೂ ಬಂದಿಲ್ಲ, ಏನೂ ಬಂದಿಲ್ಲ, ಏನಾಗುತ್ತೆ ಬಿಡು, ಮುಂದಿನ ವಾರ ಹಾಸ್ಪಿಟ್ಲಿಗೆ ಹೋದ್ರಾಯ್ತು, ಇನ್ನೊಂದು 15 ದಿನ ಬಿಟ್ಟು ಹೋದ್ರಾಯ್ತು, ಅದ್ರಷ್ಟು ಕತೆ ಹೋಗುತ್ತೆ, ಈ ಥರ ಎಲ್ಲ ಅಂದ್ಕೋತಾರಲ್ಲ, ಅಂಥವ್ರು ಎಷ್ಟೋ ಜನ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಒಂದೇನಪ್ಪ ಅಂದರೆ, ಒಳ್ಳೆಯವರು ಅಂದರೆ ಅವರು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಆ ವಿಚಾರಗಳಲ್ಲಿ ಯಾರಿಗೋ ತೊಂದರೆ ಕೊಟ್ಟು ನಾವು ಬದುಕಬೇಕು, ತೊಂದರೆ ಕೊಟ್ಟು ಮೇಲೆ ಹೋಗಬೇಕು ಅಂತಕ್ಕಂಥದ್ದೆಲ್ಲ ಇರೋದಿಲ್ಲ. ಅದೇ ಅವ್ರನ್ನ ಯಾರು ಇನ್ಸಲ್ಟ್ ಮಾಡಿಬಿಟ್ರೆ, ಈಗ ಒಳ್ಳೆಯವರು ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ಲಿ, ಒಂದು ಆರ್ಗನೈಸೇಷನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವ್ರು ನೋಡಿದ್ರೆ ಭಾಳಷ್ಟು ಜನ ಸಹಿಸೋದಿಲ್ಲ. ಅವರು ಬೇರೆಯವರೆಲ್ಲ ಏನು ಮಾಡ್ತಾರೆ, ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಕಾರಣದಿಂದ ನಾವು ಮೇಲೆ ಬರಬೇಕು, ಹಣ ಅಥವಾ ಪವರು, ಈಗ ಅಥವಾ ರಾಜಕೀಯ ಇವ್ರಿಗೆ ವ್ಯಕ್ತಿಗಳಿಗೆ ಕ್ಲೋಸ್ ಆಗಿ ಅವರ ಪವರನ್ನು ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ತಾ ಇರ್ತಾರೆ. ಯಾವುದೇ ಒಂದು ಪ್ರೊಫೆಷನಲ್ಲಿ ಒಬ್ಬ ಡಾಕ್ಟ್ರು ತುಂಬ ಸಿನ್ಸಿಯರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಕಾಲೇಜ್ನಲ್ಲಿ, ಒಂದು ಯೂನಿವರ್ಸಿಟಿನಲ್ಲಿ ಒಬ್ಬ ಪ್ರೊಫೆಸರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತಂದಿದ್ದೆ. ಆದರೆ ಏನಾಗುತ್ತೆ ಅಂದರೆ, ಅವ್ರಿಗೆ ಇನ್ಸಲ್ಟ್ ಮಾಡ್ತಕ್ಕಂಥವ್ರು, ಅವ್ರಿಗೆ ತೊಂದರೆ ಮಾಡ್ತಕ್ಕಂಥವ್ರು, ಇಂಥದ್ದೆಲ್ಲ ತೊಂದರೆ ಆಗ್ಬೋದು. ಅವರಿಗೆ ಹೆಚ್ಚಿನ ಒಂದು ಹ್ಯುಮಿಲಿಯೇಷನ್ ಮಾಡ್ತಾ ಇರ್ತಾರೆ, ಅವರ ಮಾನಸಿಕವಾಗಿ ಕುಗ್ಗೋ ಥರ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರುಗಳು ಏನಂದರೆ, ಇಂಥ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನ ಎದುರಿಸ್ಲಿಕ್ಕಾಗದೆ ಅನೇಕ ಸಾರಿ ಕುಗ್ಗೋಗ್ಬಿಡ್ತಾರೆ. ಆದ್ದರಿಂದ ಈ ನಮಗೇನು ಬೇಡಪ್ಪ, ಯಾಕೆಂದರೆ ನಾವು ಒಳ್ಳೇದು ಮಾಡೋಕ್ಕೆ ಹೋದ್ರೂ ಸಮಾಜದಲ್ಲಿ ಬರೀ ನಮಗೆ ಕೆಟ್ಟದಾಗ್ತಾ ಇದೆ, ತೊಂದರೆ ತಾಪತ್ರಗಳಾಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತಕ್ಕಂಥ ಒಂದು ಸ್ಥಿತಿಗೆ ಅನೇಕ ಜನ ಬರ್ತಾರೆ. ಹಾಗಾಗಿ ಕೂಡ ಹಂಗಾರೆ ಸಮಾಜದಲ್ಲಿ ನನಗೆ ಇನ್ನು ಮಾಡ್ಲಿಕ್ಕೆ ಇನ್ನೇನಿದೆ, ಅದರಿಂದ ಏನು ಬೇಡ, ನಮ್ಮ ಜೀವನ ಇಷ್ಟಕ್ಕೆ ಮುಗಿಸ್ಬಿಡೋಣ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟಲ್ಲಿ ಇರ್ತಾರೆ. ಅದೇ ರೀತಿ ಅವರು
ಅವರ ಜೀವನವೂ ಕೂಡ ಬೇಗ ಮುಗಿದು ಹೋಗ್ಬಿಡ್ಬೋದು. ಅದೇ ಈಗ ಇದು ಏನು ದುಷ್ಟ ಜನಗಳು ಯಾರಿರ್ತಾರೆ, ತುಂಬ ನಾವು ದುಡ್ಡು ಮಾಡಬೇಕು, ಯಾವುದೋ ರೀತಿಯಲ್ಲಿ ಮಾಡಬೇಕು, ಹೇಗಾರ ಮಾಡಿ ಇದು ಮಾಡಬೇಕು, ಅದು ಮಾಡಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅಂತಸ್ಥಾನ ತಗೋಬೇಕು ಅನ್ನೋರು, ಅವರು ದೇ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಎಸ್ಪೆಷಲಿ ಮಾರಲ್ ಎಥಿಕಲ್ ಲೈಫ್ ಅನ್ನೋದು ಇರೋದಿಲ್ಲ. ಒಳ್ಳೆ ವ್ಯಕ್ತಿಗಳು ಮಾರಲ್ ಎಥಿಕಲ್ ಲೈಫಿಗೆ ತುಂಬ ಬೆಲೆ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಅನೇಕ ಬಾರಿ ಜೀವನದ ಮೇಲ್ಭಾಗಕ್ಕೆ ಅಥವಾ ಉನ್ನತ ಮಟ್ಟಕ್ಕೆ, ಉನ್ನತ ಅಂತಸ್ತಿಗೆ ಹೋಗ್ಲಿಕ್ಕೆ ಅನೇಕ ಸಾರಿ ಸಾಧ್ಯ ಆಗೋದಿಲ್ಲ. ಆದ್ರಿಂದಲೂ ಕೂಡ ನೀವು ಹೇಳಿದಂತೆ ಆ ಥರ ಆಗಬಹುದು. ಅದು ಆ ಥರ ನೋಡಿದ್ದೆ ಆದರೆ, ಈಗ ನೋಡಿ, ಜೀವನದಲ್ಲಿ ಮನುಷ್ಯ ನಮಗೇನು ಬರುತ್ತೋ ಅದನ್ನು ಅನುಭವಿಸೋಣ ಅಂತ ಹೋದೇ ಆದರೆ, ಒಂದು ಸ್ಥಿತಪ್ರಜ್ಞೆಯನ್ನು ಇಟ್ಕೊಂಡ್ಬಿಟ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಅವ್ರಿಗೇನೇ ಸಮಸ್ಯೆ ಬರಲಿ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯ ಸರಿ ಇರಲಿಲ್ಲ, ಅಣ್ಣ ತಮ್ಮಂದ್ರು ಸಂಬಂಧ ಚೆನ್ನಾಗಿಲ್ಲ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ಲ, ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿಲ್ಲ, ಈ ಥರ ಇದ್ರೂ ಕೂಡ ಒಂದು ರೀತಿಯ ಸ್ಥಿತಪ್ರಜ್ಞತೆಯನ್ನು ರೂಢಿಸ್ಕೊಂಡಿದ್ದೆ ಆದರೆ, ಬಂದದ್ದೆಲ್ಲ ಬರಲಿ, ಗೋವಿಂದನದೇ ಇರಲಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಏನೂ ಆಗೋದಿಲ್ಲ. ಇದು ಯಾವುದು, ಯಾರಿಗೆ ಜ್ಯೋತಿಷ್ಯದ ಬಗ್ಗೆ ಜ್ಞಾನ ಇರುತ್ತೆ ಅಥವಾ ತಿಳ್ಕೊಂಡಿರ್ತಾರೆ, ಅವರು ದೇ ಕ್ಯಾನ್ ಬಿ ಬಿಟ್ ಮೋರ್ ಕೇರ್ಫುಲ್ ಡ್ಯೂರಿಂಗ್ ದ ಬ್ಯಾಡ್ ಪೀರಿಯಡ್ಸ್. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಅದನ್ನು ಕೇಳಲೇಬೇಕು ಅಂತೇನಿಲ್ಲ. ಸ್ಥಿತಿಯಿಂದ, ಸ್ಥಿತಪ್ರಜ್ಞತೆಯಿಂದ ನಾವೆಲ್ಲದನ್ನು ನೋಡಲಿಕ್ಕೆ ಸಾಧ್ಯತೆ ಇದ್ದಿದ್ದೇ ಆದರೆ ಅದರ ನಾಲೆಜ್ ಏನು ಬೇಕಾಗಿಲ್ಲ, ಕೇರ್ಫುಲ್ ಆಗಿರ್ಬೇಕಷ್ಟೇ. ಈಗ ಬಿಸ್ನೆಸ್, ಅನೇಕ ಜನ ಬಿಸ್ನೆಸ್ ಜನದಲ್ಲಿ ಇರ್ತಾರೆ, ಈಗ ಚೆನ್ನಾಗಿ ನಡೀತಾ ಇರ್ತಾರೆ, 10-15 ವರ್ಷ ಇದೇ ಥರ ನಡೆಯುತ್ತೆ ಅಂತ ತಿಳ್ಕೊಂಡು ಅವರು ಎಲ್ಲ ವಿಪರೀತ ದುಂದುಗಾರಿಕೆ, ದುಂದು ವೆಚ್ಚ ಎಲ್ಲ ದುಡ್ಡು ಹಣವನ್ನು ಹಾಳು ಮಾಡ್ಕೊಳ್ತಾ ಇದ್ರೆ, ಅವರಿಗೆ ಬ್ಯಾಡ್ ಪೀರಿಯಡ್ ಬಂದೆಟ್ಗೆ ಅವ್ರು ಕುಸ್ತು ಹೋಗ್ಬಿಡ್ತಾರೆ. ಅಥವಾ ಕೇರ್ಫುಲ್ ಆಗಿದ್ದರೆ ಮುಂದೆ ಯಾವ ಥರ ಪೀರಿಯಡ್ ಬರುತ್ತೋ ಏನು ಕಥೆಯೋ, ನನಗೆ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಲ್ಲ, ಅಥವಾ ನಂದು ಜಾತಕ ಇಲ್ಲ, ನಮ್ಮ ತಂದೆ ತಾಯಿಗಳು ಏನು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಏನು ಗುರ್ತಾಕಿಲ್ಲ, ಹಾಗಾಗಿ ನಾನು ಇದು ಜಾತಕನ ಮಾಡಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಕೇರ್ಫುಲ್ ಆಗಿದ್ದು ಏನು ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಇಟ್ಕೊಂಡು, ಯಾವ ದುರಭ್ಯಾಸಗಳು ಇಲ್ದಲೇ ಮಾಡ್ಕೊಂಡಿದ್ದೆ ಆದರೆ ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಇದು ಕೇಳಲೇಬೇಕು ಅಂತ ಏನಿಲ್ಲ. ಎಲ್ಲರೂ ಕೇಳಲೇಬೇಕು ಅಂತಿಲ್ಲ, ಅಥವಾ ಎಲ್ಲರೂ ಹೋಗಲೇಬೇಕು ಅಂತಲೂ ಇಲ್ಲ. ಅವರಿಗೆ ಏನಾರ ಸಮಸ್ಯೆಗಳು ಇದ್ದಾಗ, ಅವರು ಆರೋಗ್ಯ ಸಮಸ್ಯೆ, ಅದೇ ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಇಂಥದ್ದೇನಾರ ಒತ್ತಡ ಇದ್ದಾಗ ಅವರು ಒಂದು ಕೇಳಬಹುದು. ಒಂದು. ಎರಡನೇದು, ಕೆಲವರು ಜೀವನದಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸಬೇಕು, ಅವರ ಪ್ರೊಫೆಷನಲ್ಲಿ ಅಥವಾ ಅವರ ವೃತ್ತಿಯಲ್ಲಿ, ಅವರ ಒಂದು ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಿರ್ತಾರೆ. ಅಂಥ ಟೈಮ್ನಲ್ಲೂ ಕೂಡ ಅವರು ಹೆಚ್ಚಿನ ಒಂದು ನಮ್ಮ ಪ್ರೊಫೆಷನ್ಗೆ, ಏನು ವೃತ್ತಿಗೆ, ಅವರ ಬಿಸ್ನೆಸ್ ಏನಿದೆ, ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ನಾವು ಬಂಡವಾಳವನ್ನು ಹಾಕ್ಬೋದೋ ಬೇಡವೋ ಅಂತ ಇದ್ದಾಗಲೂ ಕೂಡ ಅವರು ಜ್ಯೋತಿಷಿಗಳನ್ನ ಕನ್ಸಲ್ಟ್ ಮಾಡ್ಬೋದು. ಈ ಥರ. ಅಥವಾ ಕೆಲವರು ಫಾರಿನ್ಗೆಲ್ಲ ಹೋಗಬೇಕು, ಯಾವಾಗ ಹೋಗ್ಬೋದು ಸರ್, ಯಾವಾಗ ಟೈಮ್ ಒಳ್ಳೆಯದು ಚೆನ್ನಾಗಿದೆ, ಯಾವಾಗ ಬಿಸ್ನೆಸ್ನಲ್ಲಿ ನಾನು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅನುಕೂಲ ಆಗುತ್ತೆ, ನಾನು ಇಂಥದ್ದು ಏನೇನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಇದು ಹಾರೋಸ್ಕೋಪ್ನಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ಅದೇನಾದ್ರು ಇಂಡಿಕೇಶನ್ಸ್ ಇದೆಯಾ, ಈ ಫೀಲ್ಡ್ನಲ್ಲಿ ನಾನು ಹೋದರೆ ಸಕ್ಸಸ್ ಆಗ್ತೀನಾ ಇಲ್ವಾ ಅಂತಕ್ಕಂಥದ್ದು, ಇಂಥದ್ದು ಕೆಲವೆಲ್ಲ ತಿಳ್ಕೊಳ್ಬಹುದು ಜ್ಯೋತಿಷ್. ನಮ್ಮ ಒಬ್ಬ ವ್ಯಕ್ತಿಗೆ ಆ ಕುಂಡ್ಲಿಯನ್ನು ನೋಡಿದ್ದೇ ಆದರೆ, ಸಂತಾನ ಭಾಗ್ಯ ಇದ್ದಿದ್ದೇ ಆದರೆ ಹಾಗೆ ಆಗುತ್ತೆ. ಈಗ ಕೆಲವರಿಗೆ ಅಬಾರ್ಷನ್ನು, ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ ಎಲ್ಲ ತುಂಬ ಇರುತ್ತೆ, ಅದನ್ನು ಕೂಡ ನಾವು ಇಂಡಿಕೇಟ್ ಮಾಡ್ತೀವಿ. ನೋಡಿ, ಇದು ಪ್ರೆಗ್ನೆಂಟ್ ಆದ ಟೈಮ್ನಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಿ ಅಂತಕ್ಕಂಥದ್ದು. ಈಗ ಅನೇಕ ಸಾರಿ 2-3 ಸಾರಿ ಪ್ರೆಗ್ನೆನ್ಸಿನೇ ಆಗಲಿಲ್ಲ, ಕನ್ಸೀವೇ ಆಗಲಿಲ್ಲ, ಅಥವಾ ಕನ್ಸೀವ್ ಆಗಿ ಅಬಾರ್ಷನ್, ಮಿಸ್ಕ್ಯಾರೇಜ್ 2-3 ಸಾರಿ ಆಯಿತು ಅಂತಂದಾಗ ಅವರು ದೇವಸ್ಥಾನಗಳಿಗೆ ಹೋಗತಕ್ಕಂಥದ್ದು ಅಥವಾ ಜ್ಯೋತಿಷ ಹೇಳ್ತಕ್ಕಂಥವ್ರನ್ನ ಕೇಳೋದು, ಅದು ಇದೆಲ್ಲ ಇರುತ್ತೆ. ಆದ್ದರಿಂದ ನಾವು ಬಂದಾಗ ಏನು ಹೇಳ್ತೀವಿ, ನಿಮಗೆ ಸಂತಾನ ಭಾಗ್ಯ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಫಸ್ಟ್ ನಿರ್ಣಯ ಮಾಡ್ತೀವಿ. ಇದೇ ಅಂತಂದಿದ್ದೆ ಆದರೆ, ಅದು ಅಬಾರ್ಷನ್, ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ ಏನಾರ ಕಂಡಿದ್ದೆ ಆದರೆ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ಆ ಟೈಮ್ನಲ್ಲಿ ಆಗಿದ್ದಿದ್ದೆ ಆದರೆ ಅದು ಆಗುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ನಿರ್ಧಾರ ಮಾಡ್ಬೋದು, ಇವ್ರಿಗಾಗುತ್ತೋ ಇಲ್ಲೋ ಅಂತಕ್ಕಂಥ ನಿರ್ಧಾರ ಮಾಡ್ಬೋದು. ಅದು ಇನ್ನೊಂದೇನಪ್ಪ ಅಂದರೆ, ಅದು 2 ಕುಂಡಿಗಳನ್ನ ನೋಡ್ತೀವಿ. ಅಂದರೆ ಗಂಡ ಹೆಂಡತಿದಿಬ್ರು, ಒಬ್ಬರಿಗೆ ಸಂತಾನ ಭಾಗ್ಯ ಇಲ್ವೇ ಇಲ್ಲ, ಒಬ್ರಿಗೆ ಸಂತಾನ ಭಾಗ್ಯ ಇದೆ ಅಂತಂದಿದ್ದೆ ಆದರೆ ಅವ್ರಿಗೆ ಆಗೋದಿಲ್ಲ. ಈಗ ಹುಡುಗನಿಗೆ ಅಥವಾ ಗಂಡನಿಗೆ ಇಲ್ಲ, ಇವ್ರಿಗಿದೆ ಅಂತಂದಿದ್ದೆ ಆದರೆ ಅದು ಆಗೋ ಚಾನ್ಸಸ್ ಇಲ್ಲ. ಇಲ್ಲ ಅಂದರೆ ನಾವೇನು ಹೇಳ್ತೀವಿ, ಅವನಿಗೆ ಆಗಲ್ಲ, ನಿಮಗಾಗುತ್ತೆ ಅಂದರೆ ಅವನನ್ನು ಡೈವರ್ಸ್ ಕೊಟ್ಟು ನೀವು ಬೇರೆಯವ್ರನ್ನ ಮದುವೆ ಆಗಬೇಕು, ಆವಾಗ ಆಗುತ್ತೆ. ಆ ಥರ. ಇಲ್ಲ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಈಗೇನೇನೋ ಬಂದಿದೆಯಲ್ಲ, ಆ ರೀತಿಯ ಒಂದು ಇದರಿಂದ ಆಗುತ್ತೆ.